ಕನ್ನಡ ಕ್ಷೇತ್ರ ಈ ಬಾರಿ ಬಹಳ ಗಮನ ಸೆಳೆದಂತಹ ಕ್ಷೇತ್ರ. ಯಾಕಂದ್ರೆ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದ್ರಿಂದಲೂ ಶುರುವಾಗಿತ್ತು. ಕಾಗೇರಿಗೆ ಟಿಕೆಟ್ ಕೊಟ್ಟ ನಂತರವೂ ಕೂಡ ಬಹಳಷ್ಟು ಪ್ರಶ್ನೆಗಳಿತ್ತು. ಆದ್ರೆ ಅಲ್ಲಿ ಕಾಗೇರಿಗೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ. ಬಹಳ ದೊಡ್ಡ ಅಂತರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಗೆಲುವು ಸಿಕ್ಕಿದೆ. ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ಕಿದ್ದು ರೂಪಾಲಿ ನಾಯ್ಕ್ ಫುಲ್ ಖುಷಿಯಾಗಿದ್ದಾರೆ. ಅಲ್ಲಿಯ ಸಾರಥ್ಯವನ್ನ ವಹಿಸಿದ್ದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಈ ಗೆಲುವಿನಲ್ಲಿ ಬಹಳ ಖುಷಿ ಪಟ್ಟಿದ್ದಾರೆ. ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಗೇರಿಗೆ ಅತಿ ಹೆಚ್ಚು ಲೀಡ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ವಿಜೇಂದ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹೆಚ್ಚು ಸ್ಥಾನವನ್ನ ಪಡೆದಿದ್ದೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಲೋಕಸಭೆ ಫಲಿತಾಂಶ ಬಂದಿದ್ದು ಲೆಕ್ಕಾಚಾರ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಉತ್ತರ ಕನ್ನಡ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋದ್ರೆ ಕಾಗೇರಿಗೆ 3,30,000ಕ್ಕೂ ಹೆಚ್ಚಿನ ಲೀಡ್ ಸಿಕ್ಕಿದೆ. ಭರ್ಜರಿ ಗೆಲುವು ಸಿಕ್ಕಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಸಿಕ್ಕಂತಹ ಗೆಲುವಿನ ಬಗ್ಗೆ ರೂಪಾಲಿ ನಾಯ್ಕ್ ಮಾತಾಡಿದ್ದಾರೆ. ಬಹಳ ಖಡಕ್ ರಾಜಕಾರಣಿ ಅಂತಲೇ ಆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕಳೆದ ಬಾರಿ ಅನಂತಕುಮಾರ್ ಹೆಗಡೆ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಮಾತುಗಳನ್ನ ಆಡಿದ್ರು. ಪ್ರಚಾರಕ್ಕೆ ಆಗ್ಲಿ ಅಥವಾ ಸಹಕಾರ ಆಗ್ಲಿ ಕೊಡ್ತಾ ಇಲ್ಲ ಅನ್ನೋದರ ಬಗ್ಗೆ. ಶಿವರಾಮ್ ಹೆಬ್ಬಾರ್ ಅವರ ಬಗ್ಗೆಯೂ ಕೂಡ ಒಂದಷ್ಟು ಬೇಸರವನ್ನ ಹೊರಹಾಕಿದ್ರು. ಈಗ ಈ ಗೆಲುವಿನ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ದಾಖಲೆ ಮತಗಳೊಂದಿಗೆ ಅಭೂತಪೂರ್ವ ಗೆಲುವನ್ನು ಸಾಧಿಸಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಬಾವುಟನ ಹಾರಿಸಲು ಸಫಲರಾಗಿರುವಂಥದ್ದು. ಸೊ ಕಾಗೇರಿಗೆ ಸಾರಥಿಯಾಗಿದ್ದಂತಹವರು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿದ್ದಂತಹ ರೂಪಾಲಿ ನಾಯ್ಕ್ ಅವರು. ಸೊ ಬಿಜೆಪಿಯ ಗೆಲುವಿನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅವರಿದ್ದಾರೆ. ನೇರವಾಗಿ ಮಾತಾಡುವ. ಏನು ಹೇಳಲಿಕ್ಕೆ ಬಯಸ್ತೀರಿ? ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಗೆಲುವು ಕೂಡ ಅಷ್ಟೇ ಕೂಡ ಭಾಳ ಎಲ್ಲರೂ ಹೇಳ್ತಾ ಇದ್ರು, ಭಾಳ ಕಠಿಣ ಇದೆ, ಮುಂದೆ ಆಗೋದಿಲ್ಲ, ಅದೆಲ್ಲನೂ ಹೇಳ್ತಾ ಇದ್ರು. ಆದರೆ ನಾವು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತಾ ಇದ್ವಿ. ಯಾವುದು ಕೂಡ ನಮಗೆ ಕಠಿಣ ಅಲ್ಲ, ಇದು ಭಾಳ ಈಸಿ. ನಾವು ಯಾಕಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇದು ಭಾಳ ಒಂದು ಹಿಂದಿನಿಂದಲೂ ಕೂಡ ಭಾಳ ಗಟ್ಟಿಯಾದ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಗಟ್ಟಿಯಾದ ಸ್ಥಳ. ಎಲ್ಲ ಘಟಾನುಘಟಿಗಳು ಹಿಂದೆ ಸರಿದಾಗ ನೀವು ಕಾಗೇರಿ ಅವರಿಗೆ ಸಾರಥಿಯಾಗಿ ನಿಂತ್ಕೊಂಡ್ರಿ. ಆದರೆ ಒಂದು ಮೂಲಗಳಿಂದ ಬಂದ ಮಾಹಿತಿ ಪ್ರಕಾರ ಕೆಲವೊಂದು ಮುಖಂಡರಾಗಿರ್ಬೋದು ನಿಮ್ಮನ್ನು ಸಂಪರ್ಕಿಸಿ ನೀವು ಕಾಗೇರಿಗೆ ಸಪೋರ್ಟ್ ಕೊಡಬಾರ್ದು ಎಂಬುದು ಸಾಕಷ್ಟು ಒತ್ತಡ ಹಾಕಿದ್ರು. ಕೆಲವೊಂದು ಕಡೆ ಬೆದರಿಕೆ ಕೂಡ ಹಾಕಿದ್ರು ಅಂತ. ಇದು ಎಷ್ಟು ಸರಿ, ನಿಜನಾ? ಅದಂತೂ ನಡೆದು ಸತ್ಯ. ಈ ಸಲ ನಾವು ಮೋದಿಜಿಯವರ ಸಲುವಾಗಿ, ದೇಶದ ಸಲುವಾಗಿ, ದೇಶದ ಜನತೆಯ ಸಲುವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು. ಅಭ್ಯರ್ಥಿ ಯಾರೇ ಆಗಿರಲಿ, ಅದು ನೆಮ್ಮದಿಯಾಗಿತ್ತು. ಅಭ್ಯರ್ಥಿ ಯಾರೇ ಆಗಲಿ ನಾವು ಅವರನ್ನು ಗೆಲ್ಲಿಸುವಂಥದ್ದು. ಇವತ್ತು ನಮ್ಮ ಸ್ಪೀಕರ್ ಆಗಿ ಮತ್ತು ಕಾಗೇರಿ ಸರ್ ಅವರು ಕೂಡ 6 ಬಾರಿ ಶಾಸಕರಾಗಿ ಅವರು ಇದ್ದವರು. ಮತ್ತು ಅವರಿಗೆ ಭಾಳ ಒಂದು ನಾಲೆಜ್ ಸಹ ತುಂಬ ಇದೆ. ಆ ನಿಟ್ಟಿನಲ್ಲಿ ಅವರ ಒಂದು ಗೆಲುವಿಗೆ ಕೂಡ ಅದು ಕೂಡ ಕಾರಣ ಇದೆ. ಯಾಕಂದರೆ ಅವರಿಗೆ ನಾವು ಎಲ್ಲರೂ ವಿಚಾರ ಮಾಡಿ ಎಲ್ಲರೂ ಜನರು ಮತದಾನ ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ಕೂಡ ಸಾಕಷ್ಟು ಮತಗಳು ಅಂದರೆ ಸ್ಥಾನಗಳು ಬಿ ಜೆ ಪಿ ಒಲ್ದು ಬಂದಿದೆ. ಕೇಂದ್ರದಲ್ಲಿ ಕೂಡ ಈಗ ಮತ್ತೆ ವಾಪಸ್ ಬಿ ಜೆ ಪಿ ಸರ್ಕಾರ ಬರ್ತದೆ. ಸೊ ಅಭಿವೃದ್ಧಿಯ ಶಕೆ ಮತ್ತೆ ಪ್ರಾರಂಭ ಆಗ್ಬೋದು, ಮುಂದುವರಿತದ? ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ನಡೆಸಲಿಕ್ಕೆ ಇದೆಯಾ? ಮುಂದೆ ಏನು ಯೋಜನೆಯನ್ನು? ಅಂದರೆ ಒಂದು ವಿಚಾರಬಂಧವಾಗಿ ಅವರು ಇದ್ದಾಗ, ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಅನೇಕ ರೈತರ ಪರವಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು. ಪ್ರತಿಯೊಬ್ಬರಿಗೂ ಯಾರಿಗೂ ಬಿಟ್ಟಿಲ್ಲ ಅಂಥದ್ದು ಕೆಲಸಗಳನ್ನು ಅವರು ಮಾಡಿದರು. ಹಾಗೆ ಅವ್ರ ಮಗ ಇವತ್ತು ರಾಜ್ಯಾಧ್ಯಕ್ಷರಾದ ಮೇಲೂ ಕೂಡ ರಾಜ್ಯಾಧ್ಯಕ್ಷರ ಪಕ್ಷ ಸಂಘಟನೆ ಜೊತೆಗೂ ಕೂಡ ನಾವೆಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರಾಗಿರೋದು ಕೂಡ ಎಲ್ಲೋ ಒಂದು ಕಡೆ ಮಾತಿಗೆ ಜನರ ಸಮಸ್ಯೆಗಳಿಗೆ ನಾವು ಭಾಳ ಒತ್ತನ್ನು ಕೊಡಬೇಕು. ಎಲ್ಲೂ ಏನೂ ಇದ್ರೂ ಕೂಡ ಅವರನ್ನು ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ನಮ್ಮ ಜನರು ಅಲ್ಲಿ ಅತಂತ್ರ ಆಗಬಾರ್ದು. ಪಂಚಾಯಿತಿಗಳಲ್ಲಾಗಲಿ ಇನ್ನಿತರಗಳಲ್ಲಿ ಜನರ ಸೇವೆಯನ್ನು ಮಾಡುವಂಥದ್ದು ಈ ಕೆಲಸ ಕೂಡ ನೀವು ಸ್ಟಾರ್ಟ್ ಇಡಬೇಕು ಅನ್ನೋದು ನಮ್ಗೆ ಆವಾಗಿಂದ ಅವರು ಹೇಳ್ಕೊಂಡು ಬರ್ತಾ ಇರೋದು. ನಮಗೇನು ಯಡಿಯೂರಪ್ಪಾಜಿಯವರು ಏನು ಹೇಳ್ತಾ ಇದ್ರು ಅದೇನೋ ಅವರು ಕೂಡ ಇವತ್ತು ಹೇಳ್ಕೊಂಡು ಬರುವಂಥದ್ದು. ಮತ್ತು ಸಮೀಪದಲ್ಲಿ ಇಷ್ಟೊಂದು ಸೀಟು ಅವರು ಗಳಿಸಿದ್ದಾರೆ ಅಂದರೆ ಮುಂದಿನ ಒಂದು ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಬಂದೇ ಬರ್ತದೆ, ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇದು ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಭರತರಾಜ್ ಕಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ವಿಶ್ವೇಶ್ವರ ಕಾಗೇರಿ ಗೆಲುವು, ರೂಪಾಲಿ ನಾಯ್ಕ್ ಸಂತಸ. ಕಾಗೇರಿಗೆ ಸಾರಥಿಯಾಗಿ ನಿಂತ ರೂಪಾಲಿ ನಾಯ್ಕ್
ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಲು ಟೊಂಕ ಕಟ್ಟಿದ್ದ ರೂಪಾಲಿ ನಾಯ್ಕ್ ಕೊನೆಗೂ ವಿಶ್ವೇಶ್ವರ ಹೆಗಡೆ ಕಾಗೇರಿಯನ್ನ ಗೆಲ್ಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕಾಗೇರಿಗೆ ಸಾರಥಿಯಾಗಿ ನಿಂತು ನಿರಂತರವಾಗಿ ಬಿಜೆಪಿ ಪರ ಪ್ರಚಾರ ಮಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಪಕ್ಷದ ಪ್ರಭಾವಿ ನಾಯಕಿಯಾಗಿ ಹೊರಹೊಮ್ಮಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲ್ಲಿಸುವಲ್ಲಿ ರೂಪಾಲಿ ಯಶಸ್ವಿ. ರೂಪಾಲಿ ನಾಯ್ಕ್ ಸ್ವತಃ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ನೀಡಿತ್ತು. ಟಿಕೆಟ್ ಕೈತಪ್ಪಿದ್ದಕ್ಕೆ ಬೇಸರಗೊಳ್ಳದೆ ಬಿಜೆಪಿ ಪರ ಕೆಲಸ ಮಾಡುವುದೇ ನನ್ನ ಉದ್ದೇಶ ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲ್ಲಿಸುವ ಹೊಣೆಯನ್ನ ರೂಪಾಲಿ ನಾಯ್ಕ್ ಹೊತ್ತಿದ್ರು. ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಜಿಲ್ಲೆಯಾದ್ಯಂತ ಸಂಚಾರ ನಡೆಸಿ ಕಾಗೇರಿ ಪರ ಅಬ್ಬರದ ಪ್ರಚಾರ ನಡೆಸಿದ್ರು. ಪ್ರತಿ ಸಭೆಯಲ್ಲೂ ನರೇಂದ್ರ ಮೋದಿಯ ಸಾಧನೆ, ಕೇಂದ್ರ ಸರ್ಕಾರದ ಯೋಜನೆ ಬಣ್ಣಿಸಿ ವಿಶೇಷವಾಗಿ ಮಹಿಳಾ ಮತದಾರರ ಮೇಲೆ ಪ್ರಭಾವ ಬೀರಿದ್ರು. ಕಾರವಾರ, ಅಂಕೋಲಾ ವಿಧಾನಸಭೆ ಕ್ಷೇತ್ರದ ಬೂತ್ ಮಟ್ಟದಲ್ಲೂ ಹೋಗಿ ಭರ್ಜರಿ ಪ್ರಚಾರ ನಡೆಸಿದ್ರು. ಕಾರ್ಯಕರ್ತರು, ಪದಾಧಿಕಾರಿಗಳನ್ನ ಹುರಿದುಂಬಿಸಿ ಪಕ್ಷದ ಪರ ದುಡಿಯುವಂತೆ ಉತ್ತೇಜಿಸಿದ್ರು. ಜೊತೆಗೆ ತಮ್ಮ ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ 65,428 ಮತಗಳ ಬೃಹತ್ ಮುನ್ನಡೆ ಕೊಡಿಸಿದ್ರು. ಕಾಗೇರಿ ಪರ ಕ್ಯಾಂಪೇನ್ನಲ್ಲಿ ಬಿಜೆಪಿಯ ಅನಂತಕುಮಾರ್ ಹೆಗಡೆ ಹೊರತಾಗಿ ಉಳಿದ ಎಲ್ಲ ಟಿಕೆಟ್ ಆಕಾಂಕ್ಷಿಗಳು ತೊಡಗಿಕೊಂಡರು. ಈ ವೇಳೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ರೂಪಾಲಿ ಪ್ರಚಾರದಲ್ಲಿ ಭಾಗವಹಿಸಿ ಪಕ್ಷಕ್ಕೆ ಶಕ್ತಿ ತುಂಬಿದರು. ಕಾಗೇರಿ ಪರ ಮತಬೇಟೆ ವೇಳೆ ಬಿಜೆಪಿ ನಾಯಕರು, ಶಾಸಕರು, ಜೆಡಿಎಸ್ ನಾಯಕರು ಭಾಗವಹಿಸಿದ್ರು. ಆದರೆ ಎಲ್ಲರಿಗಿಂತ ಹೆಚ್ಚು ಪ್ರಚಾರದಲ್ಲಿ ಗಮನ ಸೆಳೆದಿದ್ದು ರೂಪಾಲಿ ನಾಯ್ಕ್. ಕಾಗೇರಿಯನ್ನ ಗೆಲ್ಲಿಸುವ ಮೂಲಕ ಮೋದಿ ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸೋಣ, ಮೋದಿ ಅವರಿಗೆ ಇನ್ನಷ್ಟು ಶಕ್ತಿ ತುಂಬೋಣ ಎಂದು ಮತದಾರರಲ್ಲಿ ಮನವಿ ಮಾಡಿದ್ರು. ಇದೀಗ ತಮ್ಮ ತವರು ಜಿಲ್ಲೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಯಗೊಳಿಸಿರುವುದು ರೂಪಾಲಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಈ ದೇಶಕ್ಕೆ ಮತ್ತೊಮ್ಮೆ ದೇವಮಾನ ಅಂತ ಕರೆಸಿಕೊಂಡ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು. ಅಭ್ಯರ್ಥಿ ಯಾರೇ ಆದರೂ ಪರವಾಗಿಲ್ಲ. ಹಾಗೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಘೋಷಣೆ ಆದ ಮೇಲೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ಅಭ್ಯರ್ಥಿ ಯಾವಾಗ ಘೋಷಣೆ ಆಗ್ತಾರೋ ಅಂದಿನಿಂದ ಅವರು ಸತತವಾಗಿ ರೂಪಾಲಿ ನಾಯ್ಕರು ಈ ಒಂದು ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆ ಕಣವನ್ನಾಗಿ ತೆಗೆದುಕೊಂಡು ತಮ್ಮನ್ನು ತಾವು ಹಗಲು ರಾತ್ರಿಯನ್ನು ಶ್ರಮಿಸಿಕೊಂಡು ಈ ಚುನಾವಣೆ ಗೆಲುವಲ್ಲಿ ರೂಪಾಲಿ ನಾಯ್ಕರ ಶ್ರಮ ಅತ್ಯಂತ ಮಹತ್ವದಾಗಿದೆ. ಲೋಕಸಭಾ ಟಿಕೆಟ್ ಸಿಗದಿದ್ದಕ್ಕೆ ಅನಂತಕುಮಾರ್ ಹೆಗಡೆ ಬಿಜೆಪಿ ಪಕ್ಷದಿಂದ ಅಂತರ ಕಾಯ್ದುಕೊಂಡ್ರು. ಇನ್ನು ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷದ ಪರ ಒಲವು ತೋರಿಸಿದ್ರು. ಕೆಲವರಂತೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲ್ಲೋದು ಅನುಮಾನ ಅಂತ ವ್ಯಕ್ತಪಡಿಸಿದ್ರು. ಈ ವೇಳೆ ಕಾಗೇರಿ ಪರ ಸಾರಥಿಯಾಗಿ ನಿಂತಿದ್ದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್. ಹಗಲು ರಾತ್ರಿ ಎನ್ನದೆ ಕಾಗೇರಿ ಪರ ಪ್ರಚಾರ ನಡೆಸಿದ ರೂಪಾಲಿ ಬಿಜೆಪಿ ಗೆಲ್ಲುವಲ್ಲಿ ಮಹತ್ತರ ಕೊಡುಗೆ ನೀಡಿದ್ದಾರೆ. ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಕ್ಕೆ ರೂಪಾಲಿ ನಾಯ್ಕ್ ವಾಗ್ದಾಳಿ ನಡೆಸಿದ್ರು. ಯಾರೇ ಆಗಲಿ ಪಕ್ಷ ವಿರೋಧಿಗಳನ್ನ ಮುಲಾಜಿಲ್ಲದೆ ರೂಪಾಲಿ ನಾಯ್ಕ್ ತರಾಟೆ ತೆಗೆದುಕೊಳ್ಳುವ ಮೂಲಕ ಗಮನ ಸೆಳೆದ್ರು. ಸದ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲಿ ಪ್ರಭಾವಿ ನಾಯಕಿಯಾಗಿ ಹೊರಹೊಮ್ಮಿರುವ ರೂಪಾಲಿ ನಾಯ್ಕ್ ಅವರಿಗೆ ಪಕ್ಷದಿಂದ ಇನ್ನೂ ಮಹತ್ವದ ಸ್ಥಾನಮಾನ ದೊರೆಯುವ ಸಾಧ್ಯತೆಗಳಿವೆ. ಅವರು ಹಗಲು ರಾತ್ರಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅದು ತಾವೇ ಅಭ್ಯರ್ಥಿಯನ್ನು ಆ ರೀತಿ ದುಡಿದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾರ್ಯಕರ್ತರಿಗೂ ತುಂಬ ಎಲ್ಲ ವಿಷಯಗಳಲ್ಲಿ ಒಂದು ಸಹಕಾರ ಕೊಡ್ಕೊಂಡು ನಾನಿದ್ದೀನಿ ಅಂತ ಹೇಳ್ತಾ ಒಂದು ಮನೋಧೈರ್ಯ ಮಾಡ್ತಾ, ಅದು ಈಗ ಅನಂತಕುಮಾರ್ ಹೆಗಡೆ ಅವರೇ ಆಗಲಿ ಅಥವಾ ಹೆಬ್ಬಾರ್ ಅವರೇ ಆಗಲಿ, ಅವರು ಯಾವುದೇ ಆದರೂ ನಮ್ಮ ಮಾಜಿ ಶಾಸಕರಿಗೆ ಅವರು ಸರಿಸಮಾನರಂತ ನಾನು ಹೇಳಲಿಕ್ಕೆ ಇಷ್ಟಪಡೋದು ಸರ್. ಅಂದರೆ ನಮ್ಮ ಮಹಿಳೆಯ ಶಾಸಕರಾಗಿ ಶ್ರೀಮತಿ ರೂಪಾಲಿ ನಾಯ್ಕ್ ಮೇಡಮ್ ಅವರು ನಮಗೆ ಒಂದು ಸ್ಫೂರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಒಟ್ಟಿನಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿಗೆ ಮಾಜಿ ಶಾಸಕಿ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಕೊಡುಗೆ ಅಪಾರ. ಕ್ಯಾಮರಾಮ್ಯಾನ್ ಗಿರೀಶ್ ನಾಯ್ಕ್ ಜೊತೆ ಭರತ್ ರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.